ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಈ ಧಾನ್ಯಗಳನ್ನು ನಾವು ಈ ಸಿರಿಧಾನ್ಯಕ್ಕೆ ಸೇರಿಸ್ತಾರೆ. ಇದನ್ನು ಸಿರಿಧಾನ್ಯಗಳಲ್ಲಿ ಇದು ಒಂದು. ಸ್ನೇಹಿತರೆ, ಇದು ಸೇವನೆಯಿಂದ ಇದು ಒಂದು ಗಂಜಿ ಅಥವಾ ಇದರ ನೀರು ಇತ್ಯಾದಿಗಳನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಅತಿ ಹೆಚ್ಚು ಉಷ್ಣತೆ ಇದ್ದರೆ ಅದನ್ನು ತೊಲಗಿಸುವ ಶಕ್ತಿ ಇದಕ್ಕಿದೆ, ಕಲಿಸುತ್ತೆ. ಅದೇ ನಾವು ಅತಿ ಹೆಚ್ಚು ಹೀಟಾದಾಗ ಬಾಡಿ ಬೇರೆ ಬೇರೆ ಕಾಯಿಲೆಗಳು, ಸೀನುಗಳಂತೆ, ನೆಗಡಿ, ಚಳಿ, ಜ್ವರ, ಬೇರೆ ಬೇರೆ ಕಾಯಿಲೆಗಳಿಗೆ ಅದು ತಿರುಗ್ತದೆ. ಆದ್ದರಿಂದ ಅದನ್ನು ನಾವು ಕಲಿಸ್ಬೇಕಂದ್ರೆ ಈ ಒಂದು ಬಾರ್ಲಿಯನ್ನು ಸೇವನೆ ಮಾಡಬೇಕು. ಯಾವ ಥರ? ಬಾರ್ಲಿ ಗಂಜಿ ಮಾಡ್ಕೊತಾರೆ, ಬಾರ್ಲಿ ನೀರು ಮಾಡ್ಕೊತಾರೆ. ಯಾವುದೋ ಮುಖಾಂತರ ಇದನ್ನು ಸೇವನೆ ಮಾಡೋದ್ರಿಂದ ದೇಹ ತಣ್ಣಗಾಗುತ್ತೆ. ನೋಡಿ, ಇಷ್ಟು ಒಂದು 2 ಚಮಚ ಒಂದು ಗ್ಲಾಸ್ಗೆ ಹಾಕಿ ನೀರು ಹಾಕಿ ಬಿಟ್ಟು ರಾತ್ರಿ ಎಲ್ಲ ಬಿಡಿ. ಬೆಳಗಿನ ಜಾವ ಎದ್ದು ಅದನ್ನು ನೀರು ಸೇವನೆ ಮಾಡಿ. ಅಥವಾ ಕೆಲವರು ಏನು ಮಾಡ್ತಾರೆ, ಇದನ್ನೇ ಚೆನ್ನಾಗಿ ಕಾಯಿಸಿ ಅದನ್ನು ಸ್ವಲ್ಪ ಕರಿಬೆಲ್ಲ, ಗೋಡಂಬಿ, ಸ್ವಲ್ಪ ಏನೋ ಹಾಕಿ, ದ್ರಾಕ್ಷಿ ಹಾಕಿ ಸೇವನೆ ಮಾಡ್ತಾರೆ. ಅದರ ಅಂಶ ಸ್ವಲ್ಪ ಕಾಯಿಸಿದಾಗ ಹೋಗುತ್ತೆ. ಆದ್ದರಿಂದ ಇದನ್ನು ನೆನೆಸಿ ಆ ನೀರು ಕುಡಿಯೋದು ಬಹಳ ಒಳ್ಳೆಯದು. ಇದು ಚೆನ್ನಾಗಿ ಉಣಿಯುತ್ತೆ. ಅದನ್ನು ಸಹ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಈ ಒಂದು ಬಾರ್ಲಿ ಪ್ರತಿಯೊಬ್ಬರು ಮನೆಯಲ್ಲಿರಬೇಕು. ಆಗಾಗ ಸೇವನೆ ಮಾಡ್ತಾ ಬಂದರೆ ದೇಹಕ್ಕೆ ತಂಪನ್ನು ಕೊಡ್ತದೆ. ಯಾಕಂದರೆ ಅನೇಕ ವಸ್ತುಗಳಿಂದ ಈ ದೇಹವನ್ನು ತಂಪು ಮಾಡೋ ಶಕ್ತಿ ಇದೆ. ಕೆಲವರಿಗೆ ಅದರಲ್ಲಿ ಹೋಗುತ್ತೆ, ಕೆಲವರಿಗೆ ಇನ್ನೊಂದರಲ್ಲಿ ಹೋಗುತ್ತೆ. ಆದರೆ ಪ್ರತಿಯೊಂದು ಇಂತಹ ವಸ್ತುಗಳನ್ನು ಸೇವನೆ ಮಾಡೋದ್ರಿಂದ ದೇಹ ತಂಪಗಾಗುತ್ತೆ, ದೇಹದಲ್ಲಿ ಇರುವಂಥ ಕಸ್ಮೆಲ್ಲ ಆಚಾಗ್ತದೆ. ಇದು ಇನ್ನೊಂದು ಅದೊಂದೇ ಅಲ್ಲ, ಕರಳು ಶುದ್ಧಿ ಮಾಡ್ತದೆ, ಜಠ ಶುದ್ಧಿ ಮಾಡ್ತದೆ. ಅನೇಕ ರೀತಿಯ ಲಾಭಗಳು ನಮಗಿದೆ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.